ನೋಡಿ, ಒಂದು ರಾಜಕೀಯ ದ್ವೇಷದಿಂದ ಕೊಲೆ, ಒಂದು ರಾಜಕೀಯ ದ್ವೇಷ, ವೈಯಕ್ತಿಕ ದ್ವೇಷ, ಇನ್ನೊಂದು ಈ ಕೆಟ್ಟ ರಾಜಕಾರಣಿಗಳ ಮನಸ್ಥಿತಿ ಏನು ಗೊತ್ತಾ? ಅದರಲ್ಲೂ ಕಾಂಗ್ರೆಸ್ ಓಲೈಕೆ ರಾಜಕಾರಣ ಮಾಡೋದ್ರಲ್ಲಿ ನಮ್ಮನ್ನು ಬಿಟ್ಟರೆ ಇನ್ನೊಬ್ರಿಲ್ಲ ಕಾಂಪಿಟೇಷನಲ್ಲಿ ಅನ್ನೋ ಥರ. ಇದು ಹೆಂಗಾಗ್ತಿದೆ ಅಂತಂದರೆ, ಧರ್ಮಗಳ ನಡುವೆ ದ್ವೇಷಕ್ಕೆ ಕಾರಣ ಆಗಿ ಎಷ್ಟೋ ವರ್ಷಗಳಿಂದ ನಾವು ಅದನ್ನು ಫೇಸ್ ಮಾಡ್ತಾನೇ ಬರ್ತಾ ಇದ್ದೀವಿ. ಪ್ರತಿನಿತ್ಯ ಹಿಂದೂಗಳು ಅನುಭವಿಸ್ತಾನೆ ಇದ್ದಾರೆ. ನಾನು ಯಾವುದೇ ಅನ್ಯ ಧರ್ಮೀಯರ ಅಥವಾ ಮುಸಲ್ಮಾನರ ವಿರುದ್ಧ ನಾನು ಈ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಒಂದು ಮಾತು ಹೇಳ್ತಾರೆ, ಎಲ್ಲ ಮುಸಲ್ಮಾನರಲ್ಲೂ ಕೆಟ್ಟವರಲ್ಲ, ಆದರೆ ಕೆಟ್ಟವರೆಲ್ಲರೂ ಅವರೇ ಆಗಿರ್ತಾರೆ ಅಂತ. ನಾನು ಯಾಕೆ ಇಷ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬಜೆಟ್ ಕಾಪಿಲು ಹೋದ ವರ್ಷ ಸಿದ್ದರಾಮಯ್ಯ ಅವರು ಫಸ್ಟ್ ಶೀಟಲ್ಲಿ ಹಾಕಿದ್ರು. ಎಲ್ಲ ಸಭೆಗಳಲ್ಲೂ ಹೇಳ್ತಾ ಇರ್ತೀರಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಈ ಸರ್ವ ಜನಾಂಗದ ಶಾಂತಿಯ ತೋಟ ಯಾರ್ಯಾರಿಗೆ ಅನ್ವಯಿಸುತ್ತೆ ಅನ್ನೋದನ್ನು ಲಿಸ್ಟ್ ಹಾಕಿ, ಎಲ್ರಿಗೂ ಅನ್ವಯಿಸುತ್ತಾ ಅಥವಾ ಕೆಲವರಿಗೆ ಮಾತ್ರ ಅನ್ವಯಿಸುತ್ತಾ ಅಂತ. ಧಾರ್ಮಿಕ ಆಚರಣೆಗಳ ನಡೆಸುವಾಗ ಕಲ್ಲು ತೂರಾಟ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಪಾಕಿಸ್ತಾನ, ಬಾಂಗ್ಲಾ ಬಿಟ್ಬಿಡ್ರಿ, ಅಲ್ಲಿ ಹಿಂದೂಗಳ ಮೇಲೆ ಸಾಕಷ್ಟು ಹಲ್ಲೆ ಆಗ್ತಾ ಇದೆ, ಹತ್ಯೆ ಆಗ್ತಾ ಇದೆ. ಭಾರತದಲ್ಲೇ ಹಿಂದೂಗಳು ಸೇಫ್ ಅಲ್ವಾ ಅಂತ ಅನಿಸ್ತಾ ಇದೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಮತಾಂಧ ಮುಸ್ಲಿಮರು ದ್ವೇಷ ಮಾಡ್ತಾ ಇದ್ದಾರೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೇಟು, ಯಾರಿಂದ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಲಾಯಿತು? ರಾತ್ರಿ ವೇಳೆ ಮಾಲಾಧಾರಿಗಳ ಮೇಲೆ ಮುಸ್ಲಿಂ ಯುವಕರು ಕಲ್ಲೇಟನ್ನ ಹಾಕಿದ್ದಾರೆ. ಓಂ ಶಕ್ತಿ ಮಾಲೆ ಹಾಕಿದಂತಹ ಯುವತಿ 21 ವರ್ಷದ ಅಕ್ಷಿತಾ ಅವರ ತಲೆಗೆ ಕಲ್ಲೇಟು ಬಿದ್ದಿದೆ. ಮತಾಂಧ ಶಕ್ತಿಗಳ ಕುಮ್ಮಕ್ಕಿನಿಂದ ಇಂಥ ಕೃತ್ಯಗಳು ನಡೀತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಬೆಂಗಳೂರಿನ ಜೆಜೆ ನಗರದ ಓಂ ಶಕ್ತಿ ದೇಗುಲ ಬಳಿಯಲ್ಲಿ ದುರ್ಘಟನೆ ನಡೆದಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ರಾತ್ರೋರಾತ್ರಿ ಜೆಜೆ ನಗರ ಉದ್ವಿಗ್ನ ಸ್ಥಿತಿಯಲ್ಲಿತ್ತು. ಯಾರೋ ಒಬ್ರು ಇಂಥ ಬೆಂಕಿ ಹಚ್ಚೋ ಕೆಲಸ ಮಾಡ್ಬಿಡ್ತಾರೆ. ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಅದರಲ್ಲೂ ಉತ್ತಮರು ಬಹಳಷ್ಟಿದ್ದಾರೆ. ದೇಶದ ಬಗ್ಗೆ ಗೌರವ ಇಟ್ಕೊಂಡಿರೋರಿದ್ದಾರೆ, ಈ ದೇಶದ ನಾಗರಿಕರ ಬಗ್ಗೆ ಗೌರವ ಇಟ್ಕೊಂಡಿರೋರು ಬಹಳಷ್ಟು ಜನ ಇದ್ದಾರೆ. ಆದ್ರೆ ಇಂಥ ಪುಡಾರಿಗಳು ಇರ್ತಾರಲ್ಲ, ಇಂಥವ್ರಿಗೆ ಭಯ ಅನ್ನೋದಿಲ್ಲ. ಯಾಕೆ ಅಂತಂದ್ರೆ ಅವರನ್ನ ಬೆಂಬಲಿಸುವಂತ ವರ್ಗ ಕೂಡ ಅಷ್ಟೇ ಇದೆ. ಜೆಜೆ ನಗರದಲ್ಲಿ ಭಾರಿ ಬಿಗಿ ಭದ್ರತೆ, 2 KSRP ತುಕಡಿಯನ್ನ ನಿಯೋಜಿಸಲಾಗಿದೆ. 17 ವರ್ಷದ ಯುವಕರು ಕಲ್ಲೆಸೆದಿರೋ ಬಗ್ಗೆ ಮಾಹಿತಿ ಇದೆ. ಇನ್ನು 18 ವರ್ಷ ತುಂಬದ ಯುವಕರನ್ನ ಅರೆಸ್ಟ್ ಮಾಡಿ ತನಿಖೆ ನಡೆಸಲಾಗ್ತಿದೆ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೃತ್ಯ ಎಸಗೋ ಸಂಚು ಯಾಕಪ್ಪ? ಏನು ಮಾಡಿದ್ದಾರೆ ನಿಮ್ಗೆ ಹಿಂದೂಗಳು? ಏನ್ ನಿಮ್ಮ ಮನೆ ಹತ್ರ ಬಂದು ನಿಂತ್ಕೊಂಡಿದ್ರಾ? ನಿಮ್ಮ ಮನೆ ಒಳಗಡೆ ಬಂದು ಏನಾರು ಮಾಲೆ ಹಾಕೊಂಡ್ರಾ? ನಿಮ್ಮ ಮನೆ ಮುಂದೆ ನಿಂತ್ಕೊಂಡು ಏನಾರು ನಿಮ್ಗೆ ಹಿಂಸೆ ಕೊಟ್ಟಿದಾರಾ? ಅಪ್ರಾಪ್ತರ ಕೃತ್ಯ ಅಂತ ಹೇಳೋದು ಸರಿನಾ? ಯಾರ್ರೀ ಅಪ್ರಾಪ್ತರು? ಒಂದು ಧರ್ಮದವರು ಧಾರ್ಮಿಕ ಆಚರಣೆಯನ್ನ ನಡೆಸುವಾಗ ಅವ್ರ ಮೇಲೆ ಕಲ್ಲು ತೂರಾಟ ನಡೆಸೋರು ಅಪ್ರಾಪ್ತರ? ವಯಸ್ಸು ಬಿಟ್ಬಿಡಿ, ಆ ವಯಸ್ಸಿಗೆ ತಲೆಯಲ್ಲಿ ಎಂಥ ಬುದ್ಧಿ ಇದೆ ಅದನ್ನು ಯೋಚನೆ ಮಾಡಿ. ಇನ್ನು ಇವರು ವಯಸ್ಸಾದ್ಮೇಲೆ ಇನ್ನು ಎಂತೆಂಥ ಬುದ್ಧಿಗಳನ್ನು ಇಟ್ಕೊಳ್ಬಹುದು ಅನ್ನೋದನ್ನು ಯೋಚನೆ ಮಾಡಿ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ದ್ವೇಷ ಜಟಾಪಟಿ ಏನಕ್ಕಪ್ಪ ಇದರಲ್ಲಿ? ಬಿಜೆಪಿಲಿ ಹಿಂದೂಗಳಿಲ್ವಾ? ಕಾಂಗ್ರೆಸ್ ಅಲ್ಲಿ ಹಿಂದೂಗಳಿಲ್ವಾ? ನೀವು ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ಯಾಕೆ ಕೊಡಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ ಅಂತ ಕೇಳ್ತೀನಿ ನಾನು. ಕುಮ್ಮಕ್ಕು ನೀಡಿದವರ ಪತ್ತೆ ಯಾಕಾಗಿಲ್ಲ? ಹಿಂದೂ ಸಂಘಟನೆಗಳು ಕಿಡಿಕಾರ್ತಾ ಇದ್ದಾವೆ, ತನಿಖೆ ಮಾಡ್ತೀವಿ ಅಂತ ಜಮೀರ್ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ. ಇನ್ನು ಆರ್ ಅಶೋಕ್, ಡಾಕ್ಟರ್ ಜಿ ಪರಮೇಶ್ವರ್, ಜಮೀರ್ ಅಹಮದ್, ಹಿಂದೂ ಮುಖಂಡರೊಬ್ರು ಮಾತಾಡಿದ್ದಾರೆ. ಏನೇನು ಹೇಳಿದ್ದಾರೆ ಕೇಳಿಸ್ಕೊಂಬೋಣ. ಯಾರಿದ್ರು ತಪ್ಪೆ ಅಂತ ಹೇಳ್ತಲ್ವ ನಾವು? ನಮ್ಮಲ್ಲ ಅದಾಗಬಾರ್ದಾಗಿದ್ದೇನೆ. ಯಾರೋ ಸಣ್ಣ ಮಕ್ಕಳು ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಮಕ್ಕಳು ಮಾಡೋದು ತಪ್ಪೇ, ದೊಡ್ಡವ್ರು ಮಾಡೋದು ತಪ್ಪು. ನನ್ಗೇನಂದ್ರೆ ಡೌಟ್ ಎಲ್ಲ ಒಂದ್ ಕಡೆ ಸಣ್ಣ ಮಕ್ಕಳಿಗೆ ಯಾರೋ ನಾವು ಹೇಳ್ಕೊಟ್ಟು ಮಾಡಿಸಿರ್ಬೋದು, ಅದು ನೋಡಿ ಅಂತ ನಾನು DCPಗೂ ಸೂಚನೆ ಕೊಟ್ಟಿದ್ದೀನಿ. ನಾನು ಅದು ನೋಡಿ ಮಾಡಿ ಅಂತ ಹೇಳಿದ್ವಿ. ಆ ತರ ಎಲ್ಲ ಈ ಘಟನೆ ಆಗ್ಬಾರ್ದು. ಇಲ್ಲಿ 4-5 ಜನ ಚಿಕ್ಕ ಹುಡುಗರು, 17 ವರ್ಷ 15 ವರ್ಷದ ಹುಡುಗರು, ಅವರು ಯಾಕೆ ಅತಿ ಹೆಚ್ಚು ಸಿಟ್ಟು ಬರುತ್ತೆ ಗೃಹ ಸಚಿವರ ಮೇಲೆ ಅಂತಂದ್ರೆ, 4-5 ಜನ ಚಿಕ್ಕ ಹುಡುಗರು 15-16 ವರ್ಷದ ನಾಚಿಕೆ ಆಗ್ಬೇಕು. ಚಿಕ್ಕ ಹುಡುಗ್ರೆ ವಯಸ್ಸಿನಲ್ಲಿ, ಬುದ್ಧಿಲಿ ಎಂತ ಹುಡುಗರು ಅನ್ನೋದನ್ನ ಯೋಚನೆ ಮಾಡಿ. ತಪ್ಪು ಯಾರು ತಪ್ಪು ಮಾಡಿದ್ರು ತಪ್ಪೆ.